ನಮ್ಮ ಸಾಮಾನಿಗೆ ನಾವೇ ಜವಾಬ್ದಾರರು. ಇದು ಫುಲ್ಲು ಸೀಡಿ, ಇದರಲ್ಲಿ ಫುಲ್ಲು ಹಗರಣ ಉಂಟು, ತುಂಬ ಸೀಡಿ ಬೇಡ ಅಂತ ಸುಡೋದು. ಇದು ಪಾಂಕು 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 ಎಲ್ಲ ವೇಸ್ಟ್ಗಳು, ಎಲ್ಲ ವೇಸ್ಟೇಜ್, ಎಲ್ಲ ಸುಡೋದೆ. ನೆಕ್ಲೆಸ್ಸು ಇದು ಲಾಸ್ಟ್ ಟೈಮ್ ಜಾಯಲ್ಲಿ ಕಸಲ್ ತಗೊಂಡಿದ್ದು ನೋಡ್ರಿ, ಗ್ರಾಮಿಗೆ ಒಂದು 5,000 ಇತ್ತು. ಈಗ ರೇಟ್ ಜಾಸ್ತಿ ಆಗಿದೆ, ಹಂಗಾಗಿ ಬೇಡ ಇದು ಬಿಸಾಕೋದು. ಮತ್ತೊಂದು ಗೋಲ್ಡು, ಇದು ಕೊಯ್ನೂರು ವಜ್ರದ ತುಂಡಿದೆ ಇದರಲ್ಲಿ. ಇದು ಲಾಸ್ಟ್ ಟೈಮು ಜಾಯಲ್ಲಿ ಕಸಲ್ ತಗೊಂಡಿದ್ದು ನೋಡಿ, ಇದು ಬೇಡ ಅಂತ ಈಗ, ಹಂಗಾಗಿ ಬಿಸಾಕೋದು. ಇದು ಫೈನಲ್ ಆಗಿ ಛತ್ರಿ. ಈ ಮಳೆ ಬರುವ ಸಂಭವ ಇದೆ, ಹಾಗಾಗಿ ಇಲ್ಲಿ ಚುಚ್ಚಿಬಿಡೋಣ. ಮಳೆ ಬಂದರೆ ನೀರು ಬೀಳಲ್ಲ. ಹೆಂಗೆ ಐಡಿಯಾ? ನೀವು ಹೇಳ್ಬೋದು, ಈ ಥರ ಎಲ್ಲ ಸುಟ್ಟು ಹಾಕೋದ್ರಿಂದ ಪರಿಸರ ಮಾಲಿನ್ಯ ಆಗಲ್ವಾ ಅಂತ. ಸೊ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಸಿಟಿಲಿ ಫ್ಯಾಕ್ಟ್ರಿ ಅದು ಇದು ಇವೆಲ್ಲ ಏನೂ ಅಲ್ಲ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಕಸನ ಎಲ್ಲ ಪ್ಲಾಸ್ಟಿಕ್ಕು ಮೂಟೆ ಕಟ್ಟಿ ಯಾವುದಾದ್ರು ಸರ್ಕಾರಿ ಜಾಗನ ಇಲ್ಲ ಯಾರ್ದೋ ಒಂದು ಬೇಲಿ ಬಿಡೋದೆಲ್ಲ ಬಿಸಾಕಿ ಹೋಗ್ತಾರೆ. ಅವೆಲ್ಲ ಮಾಡಬಾರ್ದು. ನಮ್ಮ ಸಾಮಾನಿಗೆ ನಾವೇ ಜವಾಬ್ದಾರರು. ಈ ಥರ ಎಲ್ಲ ರಾಶಿ ಹಾಕಿ ಸುಡೋದ್ರಿಂದ ಏನೂ ಆಗೋದಿಲ್ಲ, ನಥಿಂಗ್ ವಿಲ್ ಹ್ಯಾಪನ್. ಕ್ಲೀನ್ ಆಗುತ್ತೆ. ಸೊ ಬೇರೆ ಕಡೆ ಎಸೆಯೋದು ಉಳಿಯುತ್ತೆ. ನಾನೇ ನೋಡಿದ್ದೀನಿ, ಎಷ್ಟೋ ಜನ ಗಾಡೀಲಿ ತರ್ತಾರೆ, ಯಾವ್ದಾದ್ರು ಒಂದು ರೋಡ್ ಸೈಡು ಬಿಸಾಕ್ತಾರೆ, ಹೋಗ್ತಾರೆ. ಅಲ್ಲಿಗೆ ಅವ್ರ ಜವಾಬ್ದಾರಿ ಮುಗೀತು, ಕಸ ನಮ್ಮದಲ್ಲ ಅಂತ. ಆ ಥರ ಮಾಡಬಾರ್ದು. ಈ ಥರ ನೋಡಿ, ನಾವು ಹಿಂಗೆ ಬಿಟ್ಟು ಹೋಗಲ್ಲ. ಇದೆಲ್ಲ ಫುಲ್ಲು ಸುಟ್ಟು ಹೋದ್ಮೇಲೆ ಇದಕ್ಕೆ ಫುಲ್ ಎಲ್ಲ ನೀರು ಹಾಕಿ ಹೋಗ್ತೀವಿ. ಯಾಕಂದರೆ ಹೇಳೋಕ್ಕಾಗಲ್ಲ, ಗಾಳಿ ಗಿಳಿ ಬಂದು ಬೇರೆ ಕಡೆ ಕಿಡಿ ಹಾರಿ ಬೆಂಕಿ ಹೊತ್ಕೋಬೋದು. ಸೊ ಜವಾಬ್ದಾರಿಯಿಂದ ಸುಡ್ತೀವಿ, ಹಾಗೆ ಜವಾಬ್ದಾರಿಯಿಂದ ಕಸನ ಕ್ಲೀನ್ ಮಾಡ್ತೀವಿ. ಇದು ನಮ್ಮ ಜವಾಬ್ದಾರಿ. ಈಗ ಈ ಹಾಸಿಗೆ ಸಮಯ, ಅಗ್ನಿ ಪರೀಕ್ಷೆಗೆ ಒಳ ಮಾಡ್ತಿದ್ದೇನೆ. ಹೋಗು ಮಗನೇ, ಹೋಗು ಹೋಗು, ಗೆದ್ದು ಬಾ. ಎಲ್ಲ ಹಳೇದು, ಎಲ್ಲ ಅದರದ್ದು ಎಲ್ಲ ಹತ್ತಿ ಗಿತ್ತಿ ಎಲ್ಲ ಕುಂಬಾಗೋಗಿದೆ. ಸುಮ್ಮನೆ ಮನೆಯೊಳಗೆ ಇಟ್ಕೊಂಡ್ರೆ ಇಲಿ ಪಲಿ ಎಲ್ಲ ಸೇರಿ ಒಳ್ಳೆಯದು ಇರೋ ಐಟಮನ್ನು ಎಲ್ಲ ತಿಂದು ಖರಾಬ್ ಮಾಡುತ್ತವೆ. ಹಂಗಾಗಿ ಆದಷ್ಟು ಮನೇಲಿ ಸರ್ಕುಗಳನ್ನು ಕಮ್ಮಿ ಮಾಡಬೇಕು. ಎಲ್ಲ ಸುಟ್ಟು ಬೂದಿಯಾಗಿದೆ. ಇಷ್ಟಾದಮೇಲೆ ಮೈನ್ ಮಾಡಬೇಕಾಗಿರೋದು ಕೆಲಸ ಇದು, ನೀರು ಹಾಕೋಗ್ಬೇಕು. ಈ ಥರ ನೀರು ಹಾಕ್ಬಿಟ್ರೆ